ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯಗೆ ಬೇಗ್ ರಿಲೀಫ್. ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯಗೆ ಮೊದಲ ಗೆಲುವಾಗಿದೆ. ಕಾನೂನು ಹೋರಾಟದಲ್ಲಿ ಸಿದ್ದರಾಮಯ್ಯನವರಿಗೆ ಮುನ್ನಡೆ ಸಿಕ್ಕಿದೆ. ಮೂಡಾಕ್ಕೆ ಸಿಬಿಐ ವಿಚಾರಣೆಗೆ ಒಪ್ಪಿಸಲು ನಕಾರ. ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನ ಹೈಕೋರ್ಟ್ ತಿರಸ್ಕರಿಸಿದೆ. ಸಿಬಿಐ ತನಿಖೆ ಕೋರಿ ಸ್ನೇಹಮಯಿ ಅರ್ಜಿಯನ್ನ ಸಲ್ಲಿಸಿದ್ರು. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಮಹತ್ವದ ತೀರ್ಪು ಹೊರಬಿದ್ದಿದೆ. ಮೂಡಾ ಪ್ರಕರಣವನ್ನ ಲೋಕಾಯುಕ್ತ ನಡೆಸ್ತಾ ಇದೆ, ಅಂದ್ರೆ ತನಿಖೆಯನ್ನ ನಡೆಸ್ತಾ ಇದೆ. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ನಿಜಕ್ಕೂ ಕೂಡ ಇದು ದೊಡ್ಡ ರಿಲೀಫ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಸಿಬಿಐ ತನಿಖೆಗೆ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ದೂರುದಾರ ಸ್ನೇಹಮಯಿ ಕೃಷ್ಣ. ಆದರೆ ಇದುವರೆಗೂ ಕೂಡ ಸಿಕ್ಕಾಪಟ್ಟೆ ಕುತೂಹಲ ಇತ್ತು. ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ಧಾರವಾಡ ಹೈಕೋರ್ಟ್ ಆಲಿಸಿತ್ತು. ಫೈನಲಿ ಇವತ್ತು ಒಂದು ತೀರ್ಪು ಬಂದಿದೆ. ಇದರಲ್ಲಿ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕಿರೋದು. ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರಿಗೆ ಮೊದಲ ಗೆಲುವಾಗಿದೆ. ಕಾನೂನು ಹೋರಾಟದಲ್ಲಿ ಇದು ಸಿದ್ದರಾಮಯ್ಯನವರಿಗೆ ಮುನ್ನಡೆ ಸಿಕ್ಕಂತಾಗಿದೆ. ಈಗ ಮೂಡಾಕ್ಕೆ ಸಿಬಿಐ ವಿಚಾರಣೆಗೆ ಒಪ್ಪಿಸೋದಕ್ಕೆ ಹೈಕೋರ್ಟ್ ನಕಾರ ಹೇಳಿದೆ. ಅಂದರೆ ಬೇಡ, ಇಲ್ಲಿನೇ ಲೋಕಾಯುಕ್ತದವರು ನಡೆಸ್ತಾ ಇದ್ದಾರಲ್ಲ, ಇನ್ನೇನು ಸಮಸ್ಯೆ ಅಂತ ಹೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಹಜವಾಗಿ ನಾವು ಗಮನಿಸಿದ ಹಾಗೆ ಈ ಒಂದು ಪ್ರಕರಣದಲ್ಲಿ ಏನಾದರೂ ಈ ಒಂದು ತೀರ್ಪಿನಲ್ಲಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಾಗಿದ್ದರೆ ರಾಜಕೀಯವಾಗಿಯೂ ಕೂಡ ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇತ್ತು. ಎಲ್ಲರೂ ಕೂಡ ಕಾದು ನೋಡ್ತಾ ಇದ್ರು ಏನಾಗುತ್ತೆ ಈ ತೀರ್ಪು ಅಂತ ಹೇಳಿ. ಅಕಸ್ಮಾತ್ ಆಗಿ ಸಿಬಿಐ ತನಿಖೆ ಶುರುವಾಗಿದ್ರೆ ಸಿದ್ದರಾಮಯ್ಯನವರಿಗೆ ಮೇಲಿಂದ ಮೇಲೆ ವಿಚಾರಣೆಗೆ ಕರೀತಾ ಇದ್ರು. ಇದರಿಂದ ಸಿದ್ದರಾಮಯ್ಯನವರ ಇಮೇಜ್ ಡ್ಯಾಮೇಜ್ ಆಗ್ತಾ ಇತ್ತು, ಮತ್ತೇನೇನೋ ಸಮಸ್ಯೆಗಳಾಗ್ತಾ ಇದ್ವು. ಇದರ ಜೊತೆಗೆ ಇವತ್ತು ಬಹಳ ಸ್ಪಷ್ಟವಾಗಿ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಮಹತ್ವದ ತೀರ್ಪನ್ನು ಪ್ರಕಟ ಮಾಡಿರುವುದು. ಮೂಡಾ ಪ್ರಕರಣವನ್ನು ಲೋಕಾಯುಕ್ತ ನಡೆಸ್ತಾ ಇದೆ. ಸೊ ಮೂಡಾ ಕೇಸನ್ನು ಸಿಬಿಐ ವಿಚಾರಣೆಗೆ ಕೊಡೋದು ಸದ್ಯಕ್ಕೇನು ಬೇಡ ಅಂತ ಹೇಳಿ ಇಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವುದು. ತೀರ್ಪನ್ನು ಪ್ರಕಟಿಸಿದೆ ಹೈಕೋರ್ಟ್.